ಕೊಡಬೇಕು. ನಮ್ಮ ಗುರುಕುಲ ಒಂದು ಚಿತ್ರಕಲಾ ಸ್ಪರ್ಧೆ ಇತ್ತು. ಚಿತ್ರಕಲಾ ಸ್ಪರ್ಧೆ ಇದ್ದಾಗ ಆ ಹುಡುಗ ಎಲ್ಲ ನಿಮ್ಮ ಮನೆಗೆ ಯಾರ್ಯಾರು ಇರ್ತಾರ, ನಿಮ್ಮ ಮನೆಗಿರೋ ಚಿತ್ರ ಬರ್ಕೊಂಡು ಬಾ ಅಂತ ಹೇಳ. ಎಲ್ಲರ ಚಿತ್ರ ಎಲ್ಲರೂ ಬರ್ಕೊಂಡು ಬಂದು, ಅಜ್ಜ ಅಜ್ಜಿ ಅಪ್ಪ ಅಮ್ಮ ತಂಗಿ ತಮ್ಮ ಎಲ್ಲರೂ ಯಾರು ಇರ್ತಾರೆ ಮನೆಗೆ ಇದ್ದಕ್ಕೆಲ್ಲ ಚಿತ್ರ ಇಸ್ಕೊಂಡು ಎಲ್ಲ ಹುಡುಗರು ಬಂದ್ರು. ಒಬ್ಬ ಹುಡುಗ ಚಿತ್ರ ನೋಡಿದ ಟೀಚರ ದಾಖಲೆಗಳಲ್ಲಿ ಹಂಗೆ ಇಟ್ಕೊಂಡು ಅವ್ರ ಅಪ್ಪಗೆ ಫೋನ್ ಮಾಡಿದ್ರು. ಆ ಹುಡುಗನ ತಂದೆ ಬಂದ, ಯಾಕೆ ಟೀಚರ್ ಇಲ್ಲ ಆಫೀಸ್ ಕರೆದು, ಇದು ಏನೇನಾದ್ರು ಪ್ರಶ್ನೆ, ನಿಮ್ಮ ಮನೆಯಾಗಿರೋ ಚಿತ್ರ ಎಲ್ಲ ಬರ್ಕೊಂಡು ಅಲ್ಲಿ ಅವ್ರ ಅಜ್ಜ ಇದ್ದ, ತಂಗಿ ಇದ್ದು, ತಮ್ಮಿದ್ದ, ಹಣ್ಣಿದ್ದ, ಅವ್ರ ಮನೆ ಆಕಳು ಇತ್ತು, ಎಮ್ಮೆ ಇತ್ತು, ಕರ ಇತ್ತು, ಎಲ್ಲ ಒಂದು ನಾಯಿ ಇತ್ತು, ಎಲ್ಲರೂ ಇಳಿಸಿದ್ದ. ಅವ್ರ ಅಪ್ಪನ ಚಿತ್ರನೇ ಇದ್ದಿಲ್ಲ, ಅವಾಗ ಹಾಬಿಲ್ಲ. ನನ್ನ ಮಗ ಎಲ್ಲರೂ ನಾಯಿ ಬೆತ್ತು ಎಲ್ಲ ನನ್ನ ಕಳಿಸಿದವ. ಆ ಹುಡುಗ ಕರೆದ, ಅವಾಗ ಹುಡುಗ ಟೀಚರ್ ಕೇಳಿದ್ರು, ತಮ್ಮ ನಿಮ್ಮ ಮನೆಗೆ ಎಲ್ಲರೂ ಚಿತ್ರ ಇಳಿಸಿದ್ವಿ, ನಿಮ್ಮ ತಂದೆ ಯಾರು ಚಿತ್ರ ಯಾಕೆ ಇಳಿಸಿಲ್ಲ? ನೀವು ಮನೆಗಿರೋರು ಇವು ಸಂದ್ರಲ್ಲಿ ಅವ್ ಮನೆಗೆ ಅಲ್ಲವ, ಮನೆಗೆ ಯಾರು ಇರ್ತಾರೆ ಇಳಿಸ್ತಾರೆ. ಅವಾಗ ಮನೆಗೆ ಒಬ್ಬರು ಭೇಟಿನೇ ಇರಲ್ಲ. ಮಸ್ಕಿನ ಒಯ್ತಾನ, ಚಂದಿನ ಮಸ್ಕಿನ ಮೇಲೆ ಯಾವಾಗ ಬರ್ತಾರೆ ನಮ್ಗೆ ಗೊತ್ತೂ ಇಲ್ಲ ಅಂತ ಹೇಳಿದೆ. ಅದಕ್ಕೆ ಇದ್ದವ್ರು ಯಾರೋ ಇದ್ರು ಹೇಳ್ತೀನಿ, ನಿಮ್ಮ ಮನ್ಯಾಗ ನಿಮ್ಮ ಮಕ್ಕಳ ಸಲುವಾಗಿ ಎಷ್ಟೇ ಬಿಜಿ ಇದ್ರು ನಿಮ್ಮ ಮಕ್ಕಳ ಸಲುವಾಗಿ ಸ್ವಲ್ಪ ಸಮಯ ಕೊಟ್ಟು ಮಕ್ಕಳಿಗೆ ಪ್ರೀತಿ ಗಳಿಸೋದು. 5,000 ಕಡಿಮೆ ಚಿಂತಿಲ್ಲ, 10,000 ಕಡಿಮೆ ಚಿಂತಿಲ್ಲ. ಆದ್ರೆ ನಿಮ್ಮ ಮನೆಗಿನ ಮಕ್ಕಳಿಗೆ, ನಿಮ್ಮ ಧರ್ಮ ಪತ್ನಿಯವರಿಗೆ ಎಲ್ಲರಿಗೂ ಸ್ವಲ್ಪ ನಕ್ಕೋತ್ ವಾರಕ್ಕೊಂದು ದಿವಸ ಎಲ್ಲರೂ ಕುಂತು ಏಕಕಾಲಕ್ಕೆ ಊಟ ಮಾಡ್ಕೋತ ಇದ್ರಂದ್ರೆ ಅದು ಬದುಕಿನ ಸಂತೋಷ ಆಗ್ತದೆ, ಸಮಾಧಾನ ಆಗ್ತದೆ. ಆದರೆ ನಮ್ಮ ಜೀವನದಲ್ಲಿ ಹಂಗೆ ವಾರಕ್ಕೊಮ್ಮೋ 15 ದಿವಸಕ್ಕೊಮ್ಮೋ ಎಲ್ಲಾರ ಒಂದು ಒಳ್ಳೆಯ ಬಂದು ಪ್ರವಚನ ಏನೋ ಹೇಳೋದ್ರಿಂದ ಅಲ್ಲಿ ಸಮಯ ಮಾಡಿಕೊಂಡು ಹೋಗಿ ಕುಂತು ಕೇಳಬೇಕು. ಇದು ನಮ್ಮ ಜೀವನದ ಒಂದು ಇದನ್ನ ಹೆಚ್ಚು ಮಾಡ್ತೀವಿ. ಯಾಕಂದ್ರೆ ಶಿವಾನುಭವ ಸಂಪತ್ತೇ ಎಲ್ಲಕ್ಕಿಂತ ದೊಡ್ಡ ಸಂಪತ್ತು.